ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಈಗ ಸಿಕ್ಸ್ತು, ಫಿಫ್ತು, ಫೋರ್ತು ಪ್ಲೇಸು ಎಲ್ಲರೂ ಎಲಿಮಿನೇಟ್ ಆಗಿದ್ದಾರೆ. ಅಂದರೆ ಧನುಷು ಸಿಕ್ಸ್ತ್ ಪ್ಲೇಸು, ರಘು ಸರ್ ಫಿಫ್ತ್ ಪ್ಲೇಸು, ಅದೇ ರೀತಿ ಈಗ ಕಾವ್ಯ ಫೋರ್ತ್ ಪ್ಲೇಸ್ಗೆ ಎಲಿಮಿನೇಟ್ ಆಗಿದ್ದಾರೆ. ಈಗ ಥರ್ಡ್ ಪ್ಲೇಸ್ಗೆ ಯಾರು ಎಲಿಮಿನೇಟ್ ಆಗಿದ್ದಾರೆ ಅಂದರೆ ನಿಜವಾಗ್ಲೂ ಇದೇನು ಶಾಕಿಂಗ್ ಅಲ್ಲ, ಇದು ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಈಗ ಥರ್ಡ್ ಪ್ಲೇಸ್ಗೆ ಆ್ಯಕ್ಚುಲಿ ಎಲಿಮಿನೇಟ್ ಆಗಿರೋದು ಬಂದು ಅಶ್ವಿನಿ ಮೇಡಮ್ ಅವರು ಫೋರ್ತ್ ಪ್ಲೇಸ್ಗೆ ಎಲಿಮಿನೇಟ್ ಆಗಬೇಕಿತ್ತು. ಈಗ ಥರ್ಡ್ ಪ್ಲೇಸ್ಗೆ ಎಲಿಮಿನೇಟ್ ಆಗಿದ್ದಾರೆ ಅಂತ ಕನ್ಫರ್ಮ್ ಗೈಸ್. ಈಗ ನಿಮ್ಮ ಟಾಪ್ 2 ಸಿಕ್ಕಿದ್ರು ಗೈಸ್. ನಿಮ್ಮ ಟಾಪ್ 2 ರಕ್ಷಿತಾ ಆ್ಯಂಡ್ ಗಿಲ್ಲಿ ಕನ್ಫರ್ಮ್ ಆಗಿದೆ. ಇವರಿಬ್ಬರಲ್ಲಿ ಯಾರು ಗೆದ್ದಿದ್ದಾರೆ ಅಂತ ಆಲ್ರೆಡಿ ಗೊತ್ತಾಗಿದೆ. ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಪ್ಲೀಸ್. ಈಗ ಅಶ್ವಿನಿ ಮೇಡಮ್ ಅವ್ರು ಹೋಗಿದ್ದು ನಿಮ್ಗೆ ಯಾರ್ಯಾರು ಖುಷಿ ಆಯಿತು ಅಥವಾ ಅಶ್ವಿನಿ ಮೇಡಮ್ ಅವರು ಟಾಪ್ 2 ಬರಬೇಕಿತ್ತ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಅವರು ಏನಂತಾರೆ, ಥರ್ಡ್ ಪ್ಲೇಸ್ಗೆ ನಿಜವಾಗ್ಲೂ 3ನೇ ಪೊಸಿಷನ್ಗೆ ಅವರು ಡಿಸರ್ವ್ ಮಾಡ್ತಿದ್ರು. ಸೊ ಬಂದಿದ್ರು, ಈಗ ಎಲಿಮಿನೇಟ್ ಆಗಿದ್ದಾರೆ. ರಕ್ಷಿತಾ ಗಿಲ್ಲಿಗಿಂತ ಏನು ಡಿಸರ್ವ್ ಮಾಡೋದು, ಅವ್ರು ಟಾಪ್ 2 ಅವರಿಬ್ಬರು ಕರೆಕ್ಟಾಗೇ ಇದ್ದಾರೆ ಟಾಪ್ 2 ಪೊಸಿಷನಲ್ಲಿ. ಈಗ ಅಶ್ವಿನಿ ಮೇಡಮ್ ಅವರು ಎಲಿಮಿನೇಟ್ ಆಗಿ ಬಂದಿದ್ದಾರೆ. ತುಂಬ ಜನ ಹೇಳ್ತಿದ್ರು ಅಶ್ವಿನಿ ಮೇಡಮ್ ಗೆದ್ಬಿಡ್ತಾರೆ. ನಾನೇ ಎಷ್ಟೊಂದು ಸಲ ಹೇಳಿದ್ದೀನಿ ಅಶ್ವಿನಿ ಮೇಡಮ್ನ ಗೆಲ್ಲಿಸೋ ಚಾನ್ಸಸ್ ಇದೆ ಈ ಸೀಸನಲ್ಲಿ ಅಂತ. ಅಂದರೆ ಹೊರಗಡೆ ಸುದೀಪ್ ಸರ್ ಹತ್ರ ಸ್ವಲ್ಪ ಜನ ಅಶ್ವಿನಿ ಮೇಡಮ್ ಅವರು ಅಂದರೆ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಹೋಗಿ ಸುದೀಪ್ ಸರ್ ಹತ್ರ ಮಾತಾಡಿರೋದೆಲ್ಲ ಒಂದು ಸ್ವಲ್ಪ ಕ್ಲಿಪ್ಸ್ಗಳೆಲ್ಲ ಸೋಷಿಯಲ್ ಮೀಡ್ಯದೆಲ್ಲ ಓಡಾಡ್ತಿತ್ತು. ಸೊ ಹಾಗಾಗಿ ಎಲ್ಲರೂ ಹೇಳ್ತಾ ಇದ್ರು. ಒಂದು ನಿಮಿಷ ಗಾಯ್ಸ್. ಸೊ ಹಾಗಾಗಿ ಈಗ ಕನ್ಫರ್ಮ್ ಆಗಿದೆ, ಅಶ್ವಿನಿ ಮೇಡಮ್ ಅವ್ರು ಗೆದ್ದಿಲ್ಲ. ಥರ್ಡ್ ಪ್ಲೇಸ್ಗೆ ಎಲಿಮಿನೇಟ್ ಆಗಿ ಹೊರಗಡೆ ಬಂದಿದ್ದಾರೆ. ನಿಮ್ಮ ಫೇವ್ರೇಟ್ ಗಿಲ್ಲಿ, ರಕ್ಷಿತಾ ಟಾಪ್ 2 ಅಲ್ಲಿದ್ದಾರೆ. ಆದಷ್ಟು ಈಗ ಯಾರು ಗೆಲ್ಲಬೇಕು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಶ್ವಿನಿ ಮೇಡಮ್ ಅಕಸ್ಮಾತ್ ಅಶ್ವಿನಿ ಮೇಡಮ್ ಗೆಲ್ತಿದ್ರೆ ನಿಮ್ಗಳ ರಿಯಾಕ್ಷನ್ ಹೇಗಿರ್ತಿತ್ತು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಯ್ಯೋ, ಹೊರಗಡೆ ಜನಗಳು ಆಲ್ರೆಡಿ ಮುತ್ತಿಗೆ ಹಾಕ್ಬಿಟ್ಟಿದ್ದಾರೆ. ಪೊಲೀಸ್ ಸೆಕ್ಯೂರಿಟಿ ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಇಷ್ಟು ನಾನು ನೋಡೇ ಇಲ್ಲ ಗೈಸ್. ಪೊಲೀಸ್ಗಳು ಹೆಂಗೆ ನಿಂತಿದ್ದಾರೆ ಅಂದರೆ ಜಾಲಿವುಡ್ ಸ್ಟುಡಿಯೋ ಮುಂದೆ ಫುಲ್ಲು ಎಲ್ಲ ಏಕ್ಲಕ್ಕೂ ಪೊಲೀಸರು ನಿಂತಿದ್ದಾರೆ. ಏನಕ್ಕೆ ಅಂದರೆ ಈಗ ನೋಡಿ ಜನಗಳು ಅಷ್ಟು ಮುತ್ತಿಗೆ ಹಾಕ್ಬಿಟ್ಟಿದ್ದಾರಂತೆ ಆಲ್ರೆಡಿ ಸ್ಟುಡಿಯೋ ಇದ್ರ ಮುಂದೆಗಡೆ. ಜನಗಳೆಲ್ಲ ಅಲ್ಲಿ ಆಲ್ರೆಡಿ ಎಲ್ಲ ವೀಡಿಯೋ ಮಾಡ್ತಿದ್ದಾರೆ, ಈ ನ್ಯೂಸವರು ಅವರೆಲ್ಲ. ಇಷ್ಟು ಜನ ಮುತ್ತಿಗೆ ಹಾಕಿದ್ದಾರೆ ಅಂದರೆ ಗಿಲ್ಲಿ ಬಂದರೆ ಅದಕ್ಕೋಸ್ಕರ ಅದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೆ ಅಂತಲೇ ಪೊಲೀಸರನ್ನ ಈಗ ಆಲ್ರೆಡಿ ಎಲ್ಲ ಫಿಕ್ಸ್ ಮಾಡಿದಾರಲ್ಲಿ. ಎಲ್ಲ ಕಡೆ ಪೊಲೀಸರು ಒಡ್ಡಾಡ್ತಾ ಇದ್ದಾರೆ. ಅಲ್ಲಿ ಸುತ್ತಮುತ್ತ ಎಲ್ಲ ಪೊಲೀಸರು ತುಂಬ್ಕೊಬಿಟ್ಟಿದ್ದಾರೆ. ಹಂಗೆ ಜನಗಳು ಕೂಡ ಇದ್ದಾರೆ ಆಲ್ರೆಡಿ. ಗಿಲ್ಲಿ ಗಿಲ್ಲಿ ಅಂತ ಹೊರಗಡೆ ಕೂಗ್ತಿದ್ದಾರೆ. ನೋಡುವ ಯಾರು ಗೆಲ್ತಾರೆ. ಆಲ್ರೆಡಿ ರಿಸಲ್ಟ್ ಕೂಡ ಬಂದಿದೆ. ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಇವರಿಬ್ಬರಲ್ಲಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಂಗೆ ಆಲ್ರೆಡಿ ರಿಸಲ್ಟ್ ಗೊತ್ತಿದೆ. ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಯಾರು ಗೆದ್ದಿದ್ದಾರೆ ಅಂತ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಶ್ವಿನಿ ಮೇಡಮ್ ಗೆದ್ದಿದ್ರು ಖುಷಿನೇ, ಗೆಲ್ಲಾದರೂ ಖುಷಿನೇ. ಎಲ್ಲ ಥರನೂ ಮಿಕ್ಸ್ ಇದು. ಇವರಿಬ್ಬರಲ್ಲಿ ರಕ್ಷಿತಾಗೆ ಗಿಲ್ಲಿ ಇದ್ದಾರೆ. ಅವರಿಬ್ಬರಲ್ಲಿ ಯಾರು ಗೆದ್ದರು ನನಗೆ ಖುಷಿ ಗೈಸ್. ರಕ್ಷಿತಾ ಗೆದ್ದರು ಖುಷಿನೇ, ಗಿಲ್ಲಿ ಗೆದ್ದರು ಖುಷಿನೇ. ಇಬ್ಬರಲ್ಲಿ ಯಾರು ಗೆಲ್ಲಿ ಐ ಆಮ್ ಸೋ ಹ್ಯಾಪಿ. ಅಷ್ಟು ಮಾತ್ರ ಹೇಳ್ಬಲ್ಲೆ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.